ಸರ್ ನಮಸ್ತೆ. ನಮಸ್ಕಾರ ಸರ್, ನೀವು ಟೂರಿಸ್ಟ್ ಗೈಡ್ ಆಗಿ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ಎಲ್ರಿಗೂ ಕೂಡ ಕೊಡ್ತಾ ಇದ್ದೀರಾ. ಸೊ ಇದು ಕೇವ್ ಟೆಂಪಲ್ ಅನ್ನುವಂಥದ್ದು ನನಗೆ ಗೊತ್ತು. ಮತ್ತೆ ಆ ಕಡೆ ಏನ್ ಕಾಣಿಸ್ತಾ ಇದೆ ಅದು ರಾಕ್ ಕಟ್ ಟೆಂಪಲ್ ಅನ್ನುವಂಥದ್ದು. ಇದು ರಾಕ್ ಕಟ್ ಟೆಂಪಲ್. ದಿಸ್ ಇಸ್ ದ ರಾಕ್ ಕಟ್ ಟೆಂಪಲ್. ಅದರ್ ಸೈಡ್ ದರ್ ಸ್ಟ್ರಕ್ಚರಲ್ ಟೆಂಪಲ್. ಓಕೆ, ರಾಕ್ ಕಟ್ ಟೆಂಪಲ್ ಅಂಡ್ ಕೇವ್ ಟೆಂಪಲ್ ಬೋತ್ ಆರ್ ಸೇಮ್. ಓಕೆ, ಡನ್. ಸ್ಟ್ರಕ್ಚರಲ್ ಟೆಂಪಲ್ ಕಟ್ ಮಾಡಿ ಈ ತರ ಕೋರೆಯಿಂದ ಕಲ್ಲನ್ನು ಕಟ್ ಮಾಡಿ ಒಂದರ ಮೇಲೆ ಜೋಡಿಸಿ ಅಸೆಂಬಲ್ ಆಗಿ ಕಟ್ಟಿರೋದು ರಾಕ್ ಕಟ್ ಟೆಂಪಲ್. ಇದು ಒಂದೇ ಬಂಡೆಯನ್ನ ಇದು ಬೆಟ್ಟವನ್ನ ಕೊರೆದು ಮಾಡಿದ್ದು. ಅದರಿಂದ ಒಂದೇ ಒಂದು ವಸ್ತು ಹೊರಗಡೆಯಿಂದ ಬಂದಿಲ್ಲ. ಇದ್ದ ಹೊರಗಡೆಯಿಂದ ಕಲ್ಲನ್ನ ಹೊರಗಡೆ ತೆಗೆದು ಅದನ್ನ ಟೆಂಪಲ್ ಮಾಡಿದ್ದಾರೆ. ಅದಕ್ಕೆ ಅದನ್ನ ಮೇಲಿಂದ ಕಟ್ ಮಾಡ್ತಾ ಬರ್ತಾರೆ. ಕೈಲಿ ಉಳಿಸ್ಕೊತ್ತಿಗೆ ಕಟ್ ಮಾಡಿ ಕೊರೆದಿರೋದು. ಇದು ಕೊರೆದಿರೋದು, ಅದು ಕಟ್ಟಿರೋದು. ಇದಕ್ಕೆ ಖಂಡರಿಸೋದು ಅಂತಾರೆ. ಬಂಡೆಯನ್ನ ಕಟ್ ಮಾಡಿ ಮಾಡಿ ತೆಗೆದು ಮಾಡೋದು, ನಿರ್ಮಾಣ ಮಾಡೋದು ಇದು. ಸೊ ಇದನ್ನ ಕೇವ್ ಟೆಂಪಲ್ ಅಂತ ಫಸ್ಟ್ ಮಾಡಿದ್ದು ನಮ್ಮ ಇತಿಹಾಸದಲ್ಲಿ ಬೋಧ್ ಗಯಾ. ಆಮೇಲೆ ಅಜಂತ 5th century. ದಿಸ್ ಇಸ್ 6th century. ಅಜಂತ ಓನ್ಲಿ ಅಜಂತ, ಬಾದಾಮಿ, ಆಮೇಲೆ ಎಲ್ಲೋರ, ಆಮೇಲೆ ಇದು ಚಾಲುಕ್ಯರು ಮಾಡಿದ್ದು. ಕರ್ನಾಟಕ ಅಷ್ಟೇ ಅಲ್ಲ, ದಕ್ಷಿಣ ಭಾರತದಲ್ಲಿ ಇಷ್ಟು ದೊಡ್ಡ ಸಾಮ್ರಾಜ್ಯವನ್ನ, ಇಷ್ಟು ದೇವಾಲಯಗಳನ್ನ, ಕಲ್ಲಲ್ಲಿ ಕಟ್ಟಲ್ಪಟ್ಟ ಮೊದಲ ದೇವಾಲಯಗಳು ದಕ್ಷಿಣ ಭಾರತದಲ್ಲಿ ಕಲ್ಲಲ್ಲಿ ಕಟ್ಟಲ್ಪಟ್ಟ ಮೊದಲ ದೇವಾಲಯ ನಿಮ್ಗೆ ಸಿಗೋದಿಲ್ಲೇ. ಚಾಲುಕ್ಯರು ಇದ್ದಾಗ 2 ದೊಡ್ಡ ರಾಜ ಮನೆತನಗಳು, ಒಬ್ರು ಬಾದಾಮಿ ಚಾಲುಕ್ಯರು, ಇಬ್ಬರು ಕಂಚಿಯ ಪಲ್ಲವರು. ಅವ್ರಕ್ಕಿಂತ ಮೊದಲು ಇಲ್ಲಿ ಇದು 3ನೇ ಗುಹೆ ನಡೀತಾ ಇದೆ ಅಲ್ಲ, 578ರಲ್ಲಿ ಒಂದು ಡೇಟ್ ಇದೆ, ಶಿಲಾಶಾಸನ ಇದೆ, ಶಾಲಿವಾಹನ ಶಕ ಅಂತ ಹೇಳ್ತಾನೆ. ಅಂದ್ರೆ ಈಗ ನಾವು ಹೋಗ್ತಾ ಇರೋದು 2026 ಇದು ಕ್ರಿಶ್ಚಿಯನ್ ಕ್ಯಾಲೆಂಡರ್. ಹಿಂದೂ ಕ್ಯಾಲೆಂಡರ್ ಪ್ರಕಾರ ಈಗ 1948. ಅದಕ್ಕೆ 78 ಸೇರಿಸಿದ್ರೆ ಕ್ರಿಶ್ಚಿಯನ್ ಕ್ಯಾಲೆಂಡರ್ ಸಿಗುತ್ತೆ. ಇದನ್ನು ಕೊರೆಯೋದಕ್ಕೆ 12 ವರ್ಷ, ಅದನ್ನ ಕೊರೆಯೋದಕ್ಕೆ 12 ವರ್ಷ. 12 ವರ್ಷದಲ್ಲಿ ಒಂದೇ ಒಂದನ್ನು ಕೊರೆದ್ರು. ಅದನ್ನ ಮೊದಲನೇದು ಶೈವ, 2ನೇದು ವಿಷ್ಣು, 3ನೇ ಗುಹೆ ವಿಷ್ಣು, 4ನೇದು ಜೈನ. ನೆನ್ಪಿಟ್ಕೊಳ್ಳಿ, ಮೊದಲೇದು ಹುಯೆನ್ ಸಾಂಗ್ ಬಂದಿದ್ದ ಇಲ್ಲಿ. ಹುಯೆನ್ ಸಾಂಗ್ ಚೈನಾ ದೇಶದ ಯಾತ್ರಿಕ, ಉತ್ತರ ಭಾರತ ದೊಡ್ಡ ಹುಯೆನ್ ಸಾಂಗ್ ಯಾತ್ರಿಕ. ಅವನು ಲಿವ್ಡ್ ಇನ್ ನಳಂದ ಯೂನಿವರ್ಸಿಟಿ ರೆಸಿಡೆನ್ಸಿಯಲ್, ಅವಾಗ ಬಿಹಾರದಲ್ಲಿ. ಅಲ್ಲಿ ಅವನು ವಿದ್ಯಾರ್ಥಿ ವಿದ್ವಾಂಸನಾಗಿದ್ದ. ಇಡೀ ಉತ್ತರ ಭಾರತವನ್ನು ಒಬ್ಬ ರಾಜ ಆಳ್ತಿದ್ದ, ಹರ್ಷವರ್ಧನ ಅಂತ, ಪುಷ್ಯಭೂತಿ ಅಷ್ಟೇ. ಅವನು ಇಡೀ ಉತ್ತರ ಭಾರತ ಅವನ ಆಳ್ವಿಕೆಯಲ್ಲಿತ್ತು. ದೊಡ್ಡ ಸೈನ್ಯವನ್ನು ತಗೊಂಡು ಇಲ್ಲಿ ಬಂದ. ಇಲ್ಲಿ ಇಮ್ಮಡಿ ಪುಲಕೇಶಿ ಇಲ್ಲಿಂದ ಸುಮಾರು 1017 ಕಿಲೋಮೀಟರ್ ಹೋದ. ಅವನು ಇಲ್ಲಿಂದ ಹೋಗಿ ಮಧ್ಯಪ್ರದೇಶ ಅಲ್ಲಿ ಹೋಗಿ ಅವನನ್ನ ತಡೆದು ಅವನನ್ನ ಸೋಲಿಸಿ ಅಲ್ಲಿಗೆ ನಿಲ್ಲಿಸಿಬಿಟ್ಟ. ಇವನು ದಕ್ಷಿಣಾಧಿಪತೇಶ್ವರ ಅಂತ ಬಿರುದು ಬಂತು. ಹುಯೆನ್ ಸಾಂಗ್ ಇಲ್ಲಿಗೆ ಬಂದ. ಅವನು ಇಲ್ಲೆಲ್ಲ ನೋಡಿದ. ಇಲ್ಲಿ ಬರಿತಾನ ಅವನು ಶೈವರು ವೈಷ್ಣವರು, ಹಿಂದೂ ಅಂತ ಪದ ಬಳಸಿಲ್ಲ ಅವನು. ಶೈವರು ಇವತ್ತು ನಮ್ಮ ಆರ್ಕಿಯಾಲಜಿ ಮಾನ್ಯುಮೆಂಟ್ ನಲ್ಲಿ ಶೈವ ಮಾನ್ಯುಮೆಂಟ್ಸ್, ವೈಷ್ಣವ ಮಾನ್ಯುಮೆಂಟ್ಸ್ ಅಂತಾನೆ ಇದಾವೆ. ಹಿಂದೂ ಅನ್ನೋ ಶಬ್ದ ಆನಂತರ ಬಂದಿರೋದು. ಈ ತರದ ದೇವಾಲಯಗಳನ್ನ, ಅಂದ್ರೆ ಕಟ್ಟಲ್ಪಟ್ಟ ಮಾಡಿರೋ ದೇವಾಲಯಗಳು, ಕಲ್ಲಿಲ್ಲೇ ಕಟ್ಟಿರಬಹುದು, ಕೋಟೆ ಕಟ್ಟಿರಬಹುದು, ಪುಷ್ಕರಣಿ, ಇದಕ್ಕೆ ವಾಟರ್ ಟ್ಯಾಂಕ್ ಅಂತ ಕರಿತೀವಿ, ಪುಷ್ಕರಣಿಗಳು. ದೇವಸ್ಥಾನ ಚಾಲುಕ್ಯರು ಇಲ್ಲಿ ಕಟ್ಟಿದ್ದಾರೆ. ಆಮೇಲೆ ಪಟ್ಟದ ಕಲ್ಲು ಚಾಲುಕ್ಯರು ಕಟ್ಟಿದ್ದು. ಸರ್, ಇದು ಪುಷ್ಕರಣಿ ತುಂಬಾನೇ ವಿಭಿನ್ನವಾಗಿದೆ. ಇಲ್ಲಿರುವಂತಹ ಪುಷ್ಕರಣಿ ಬೇರೆ ಪುಷ್ಕರಣಿಗೆಲ್ಲ ಹೋಲಿಕೆ ಮಾಡಿದ್ರೆ ವಿಭಿನ್ನವಾಗಿದೆ. ಯಾಕಂದ್ರೆ ಬೇರೆ ಪುಷ್ಕರಣಿಗಳು ನೀರು ಸೆಲೆ ಇರುತ್ತಲ್ಲಿ, ಅಂತರ್ಜಲ. ಇದು ಹಂಗಲ್ಲ. ಇದು ರೇನ್ ಹಾರ್ವೆಸ್ಟಿಂಗ್, ಮಳೆ ನೀರನ್ನ ಹಿಡಿದು ಕಟ್ಟಿರೋದು. ಇದು ಇವತ್ತಿಗೂ ರೇನ್ ಹಾರ್ವೆಸ್ಟ್. ಇವತ್ತಿಗೂ ಮಳೆ ಆದಾಗ ಒಂದು ವಾಟರ್ ಫಾಲ್ಸ್ ಬೀಳುತ್ತಿಲ್ಲ. ಸೂಪರ್. ಬಾದಾಮಿ ಜನ ಎಲ್ಲ ನಿಂತು ನೋಡ್ತಾರೆ ಆ ವಾಟರ್ ಫಾಲ್ಸ್. ಆ ನೀರು ಚಾಲುಕ್ಯರು ಅಷ್ಟೇ. ದಕ್ಷಿಣ ಭಾರತದ ಯಾವ ಅರಸು ಪ್ರಕೃತಿ ವಿರುದ್ಧ ಹೋದವರಲ್ಲ, ಪ್ರಕೃತಿಯನ್ನ ಬಳಸಿಕೊಂಡು ಬೆಳೆದವರು. 3 ಭಾಗದಲ್ಲಿ ಬೆಟ್ಟ ಇದೆ. ದುಡ್ಡು ಖರ್ಚು ಮಾಡಬೇಕಾಗಿಲ್ಲ ಅವ್ರಿಗೆ. 3 ಭಾಗದಲ್ಲಿ ಬೆಟ್ಟ ಇದೆ. ಒಂದೇ ಒಂದು ಸಾಲಿನಲ್ಲಿ ಈ ಬೆಟ್ಟದಿಂದ ಆ ಬೆಟ್ಟಕ್ಕೆ ಸ್ಟೆಪ್ಸ್ ಅಲ್ಲಿ ಕಾಣ್ತಾ ಇದಾವಲ್ಲ, ಆ ಸ್ಟೆಪ್ಸ್ ಕಟ್ಟಿಸಿ ನೀರು ನಿಲ್ಲಿಸಿದ್ರು. ಆ 1000 ಸ್ಟೆಪ್ಸ್ ಇದಾವಲ್ಲ, ಬ್ಲಾಕ್ ಈ ತರ, ಇದರ 10 ಪಟ್ಟು. ಇವು ಎಲ್ಲಿಂದ ಬಂದು ಅಂದ್ರೆ ಗುಹೆ ಕಟ್ ಮಾಡುವಾಗ ವೇಸ್ಟ್ ಪೀಸ್ ಬರ್ತಾವಲ್ಲ, ಅವನ್ ತಗೊಂಡೋಗಿ ಸ್ಟೆಪ್ ಮಾಡಿದ್ರು, ರೀಸೈಕ್ಲಿಂಗ್ ಮಾಡಿದ್ರು. ಯಾವುದು. ಆಮೇಲೆ ಈ ಎಲ್ಲಾ ದೇವಾಲಯಗಳು ನೋಡಿ, ಎಲ್ಲಾ ದೇವಾಲಯ ಗುಹಾಂತರ್ಗತ ದೇವಾಲಯಗಳು ಉತ್ತರಕ್ಕೆ ಮುಖ ಮಾಡಿದಾವೆ. ಇದು ಉತ್ತರ. ಇಲ್ಲೊಂದು ದೇವಾಲಯ ಇದೆಯಲ್ಲ, ಇದು ಪೂರ್ವಕ್ಕೆ ಮುಖ ಮಾಡಿದೆ. ಅದ್ರ ಎದುರುಗಡೆ ಒಂದಿದೆ, ಅದು ಪಶ್ಚಿಮಕ್ಕೆ ಮುಖ ಮಾಡಿದೆ. ಅಲ್ಲೊಂದು ದೇವಾಲಯ ಇದೆ, ಅದು ದಕ್ಷಿಣಕ್ಕೆ ಮುಖ ಮಾಡಿದೆ. 4 ದಿಕ್ಕಿಗಿದಾವೆ. ಅಂದ್ರೆ ಇಲ್ಲಿ ದೇವಾಲಯಗಳು ದಿಕ್ಕು ಮುಖ್ಯ ಅಲ್ಲ, ನೀರು ಮುಖ್ಯ. ಎಲ್ಲಾ ದೇವಾಲಯಗಳು ನೀರಿನ ಕಡೆ ಮುಖ ಮಾಡಿದಾವೆ. ಇವತ್ತು ನೀವು ಒಳಗಡೆ ಬರ್ಬೇಕಾದ್ರೆ, ಇಷ್ಟೆಲ್ಲ ಪ್ರವಾಸಿಗರು ಒಳಗಡೆ ಬರ್ಬೇಕಾದ್ರೆ ಏನ್ ಅರ್ಹತೆ ಬೇಕು? ಒಂದು ಟಿಕೆಟ್ ತೊಂದ್ರೆ ಸಾಕು, ಯು ಆರ್ ಪರ್ಮಿಷನ್ ಎಂಟರ್ ದ ಮಾನ್ಯುಮೆಂಟ್. ಬಟ್ ಅರ್ಲಿಯರ್ ನೀವು ಸ್ನಾನ ಮಾಡಬೇಕು, ದೇವಸ್ಥಾನ ಒಳಗಡೆ ಬರಬೇಕು. ಅದು ಇದರ ಮೂಲ. ಇದು ಆದ್ದರಿಂದ ಇದು ನೀರು ಮಳೆ ನೀರನ್ನ ಹಿಡಿದಿರೋದು. ಇದು ಮಳೆ ನೀರು ಬೀಳುತ್ತೆ. ಇದು ಅದನ್ನ
ದೇವಸ್ಥಾನಗಳೆಲ್ಲದೂ ಕೂಡ ಯಾಕೆ ಈ ಅಂದ್ರೆ ನೀವು ಹೇಳಿದಾಗೆ ಒಂದು ಪೂರ್ವಕ್ಕೆ, ಒಂದು ದಕ್ಷಿಣಕ್ಕೆ, ಒಂದು ಉತ್ತರಕ್ಕೆ ಮುಖ ಮಾಡಿರೋ ರೀಸನ್ ಅದ ಅಂದ್ರೆ ಯಾವ ಕಡೆ ನೀರು ಫಸ್ಟ್ ಎಂಟರ್ ಆಗ್ಬಿಟ್ಟು ಸ್ನಾನ ಮಾಡಿ ಆಮೇಲೆ ಒಳಗ್ ಬರ್ಬೇಕು ಅನ್ನೋ ರೀಸನ್ ಗೆ ಅಷ್ಟೇ ರೀಸನ್. ಬಟ್ ಹೌದು, ನೀರ್ ಇರ್ಬೇಕಷ್ಟೇ ನೀರಿಗೆ, ಆಮೇಲೆ ದಿಕ್ಕುಗಳು ಆನಂತರ ಬಂದಿರೋದು. ಇದು ನೀರು ಯಾವ ಕಡೆ ಇದೆ ಆ ಕಡೆಯಿಂದ ಎಂಟ್ರಿ ಆಗ್ಬೇಕು ದೇವಸ್ಥಾನ. ಇದು ದೇವಸ್ಥಾನದ ಹೊರಗಡೆ ಬಂದ್ರೆ ನೀರ್ ಇರ್ಬೇಕು. ಇಲ್ಲೆಲ್ಲ ದೇವಸ್ಥಾನದ ಕೆಳಗಡೆ ಹೋದ್ರೆ ನೀರು ಬರುತ್ತೆ. ಅದಕ್ಕೆ ಇದನ್ನ ಮಾಡಿದ್ದು. ಅಂದ್ರೆ ಅಲ್ಲಿ ಹಿಂದೂಗಳು, ಇಲ್ಲಿ ಜೈನರು ಬಟ್ಟೆ ಹಾಕೋದಿಲ್ಲಲ್ಲ. ಅಲ್ಲಿ ಹಿಂದೂ ಹೆಣ್ಣು ಮಕ್ಕಳು ಇರ್ತಾರೆ, ಜೈನ ಸನ್ಯಾಸಿಗಳು, ದಿಗಂಬರರು ಸರಿ ಅಂತ ಅದನ್ನ ಕ್ಲೋಸ್ ಮಾಡಿದ್ರು. ವಿಜಯನಗರ ಕಾಲಕ್ಕೆ ಅದನ್ನು ಓಪನ್ ಮಾಡಿ ಇಲ್ಲಿ ದಾರಿ ಕೊಟ್ಟರು. 400 ವರ್ಷದ ಕೆಳಗಡೆ ಇದನ್ನ ಮಾಡಿ 1500 ವರ್ಷ ಇದನ್ನ ಮಾಡಿ, ಈ ಗುಹಾಂತರ ದೇವಾಲಯ ಬಾದಾಮಿ ಮಾಡಿ 1448 ವರ್ಷ. ಅದ್ರ ಲೆಕ್ಕ ಹಾಕಿದ್ರೆ ನಾವು 1500 ವರ್ಷ ಆಗ್ತಾ ಬಂತು. ಹಂಪಿ ಬರೀ 500 ವರ್ಷದ ಕೆಳಗಡೆ ಹಂಪಿ. ಇದು 1500 ವರ್ಷಗಳ ಹಿಂದೆ. 1500 ವರ್ಷ. ಹೌದು, ಅಂದ್ರೆ ಇದಕ್ಕೆ ಪ್ರಾಚೀನ ಭಾರತ ಇತಿಹಾಸ. ಹಂಪಿ ಮಧ್ಯ ಭಾರತ ಅಂದ್ರೆ ಮುಸ್ಲಿಂ ರೂಲರ್ಸ್ ಇನ್ ಇಂಡಿಯಾ. ಇದು ಬರೀ ಮಹಾರಾಜರೇ, ಅಂದ್ರೆ ಅವಾಗ ಪಲ್ಲವರು, ಚಾಲುಕ್ಯರು, ಪುಷ್ಯಭೂತಿ, ಹರ್ಷವರ್ಧನ, ಈ ತರ ಇದು 12ನೇ ಶತಮಾನ ಮಧ್ಯ ಭಾರತ. ಅವಾಗಿಂದ ಶುರು. ಇವೆಲ್ಲ ಪ್ರಾಚೀನ ಭಾರತ ಇತಿಹಾಸ. ಈ ಕಲ್ಲು ಕಾಣಿಸ್ತವಲ್ಲ, ಇವೆಲ್ಲ ಕಲ್ಲು ನೋಡಿ, ಕಲ್ಲು ಕನ್ನ ಇದು ಸ್ಯಾಂಡ್ ಸ್ಟೋನ್, ಇದು ಸೆಡಿಮೆಂಟರಿ ರಾಕ್. ಇದು ಸೆಡಿಮೆಂಟರಿ. ಈ ಬಾದಾಮಿ ಸುತ್ತಮುತ್ತ ಏನ್ ಕರ್ತವಲ್ಲ ಅದು ಮಟೀರಿಯಲ್ ಸೆಡಿಮೆಂಟರಿ ರಾಕ್, ಸ್ಯಾಂಡ್ ಸ್ಟೋನ್. ಇದು ಇದರಿಂದ ಗುಹೆ ಅಂತ ಹೈ ಕ್ವಾಲಿಟಿ ಸ್ಯಾಂಡ್ ಸ್ಟೋನ್. ಇದು 200 ಮಿಲಿಯನ್ ಇಯರ್ಸ್ ಅಗೋ ಇಟ್ ವಾಸ್ ಅಂಡರ್ ದ ವಾಟರ್. ಅಷ್ಟು ಇದು ಬರುತ್ತೆ. ಹಂಪಿ ಇದೆಲ್ಲ ಗ್ರಾನೈಟ್. ಅದು ಗ್ರಾನೈಟ್ ಡಿಫ್ರೆಂಟ್. ಅದು ಇಲ್ಲಿ ನಿಮ್ಗೆ ಬಿಜಾಪುರಕ್ಕೆ ಹೋದ್ರೆ ಅದು ಬಸಾಲ್ಟ್, ಬ್ಲ್ಯಾಕ್ ಬಸಾಲ್ಟ್, ಅದು ಬೇರೆ ಕಲ್ಲು. ಗ್ರಾನೈಟ್ ಇದು ಬಸಾಲ್ಟ್, ಸ್ಯಾಂಡ್ ಸ್ಟೋನ್, ಗ್ರಾನೈಟ್. ಹೌದಾ, ರಾಕ್ ಫಾರ್ಮೇಶನ್. ಈ 3 ರಾಕ್ ಫಾರ್ಮೇಶನ್ ಇದಕ್ಕೆ ನಾವು ಲೋವರ್ ವೆಸ್ಟರ್ನ್ ಡೆಕ್ಕನ್ ಅಂತ ಕರಿತೀವಿ. ಡೆಕ್ಕನ್ ಅನ್ನೋದು ದಕ್ಷಿಣ ಅನ್ನೋ ಶಬ್ದದಿಂದ ಬಂದಿರೋದು. ಅವತ್ತೆಲ್ಲರೂ ಇದೇ ಭಾಗ ಬೇಕು, ಯಾಕಂದ್ರೆ ಕೃಷಿ ಮುಖ್ಯವಾದ ವ್ಯವಸಾಯ ಇಲ್ಲಿ. ನಿಜ, ಇವತ್ತಿಗೂ ಕೃಷಿ. ಇಲ್ಲಿನ ವಿಶೇಷತೆಗಳಾಗಿರ್ಬೋದು. ಅಂಡ್ ನನ್ ಬಂದ ತಕ್ಷಣ ಎಂಟ್ರೆನ್ಸ್ ಅಲ್ಲೇ ಸರ್ ಮಜ್ಜಿಗೆ ಕೊಟ್ಟರು, ತುಂಬಾ ಚೆನ್ನಾಗಿತ್ತು. ಬೆಕಾಸ್ ಕೆಳಗಿಂದ ಮೇಲೆ ಸ್ಟೆಪ್ಸ್ ಹತ್ಕೊಂಡು, ಫಸ್ಟ್ ಆಫ್ ಆಲ್ ಬಿಸಿಲು ಜಾಸ್ತಿ ಇಲ್ಲಿ, ಬಟ್ ಇವತ್ತು ನಮ್ಮ ಪುಣ್ಯ ಕಮ್ಮಿ ಇದೆ ಅಂತ ಹೇಳಿ. ಇಲ್ಲಿ ಊಟದ ಶೈಲಿ ಆಗಿರ್ಬೋದು ಕಂಪ್ಲೀಟ್ ಆಗಿ ವಿಭಿನ್ನವಾಗಿರುತ್ತೆ. ಜೋಳದ ರೊಟ್ಟಿ, ಮೊಸರು, ಚಟ್ನಿ, ಪುಡಿ ಚಟ್ನಿ ಕಂಪಲ್ಸರಿ ಇರುತ್ತೆ. ಆಮೇಲೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಗೆ ನಾವು ಸಂಜೆ ಏನ್ ಸ್ನಾಕ್ಸ್ ತಿಂತೀವಿ ಅದು ಬೆಳಗ್ಗೆ ಬ್ರೇಕ್ಫಾಸ್ಟ್ ಇರುತ್ತೆ. ಈ ತೊಯ್ಸಿದ ಮಂಡಕ್ಕಿ ಮತ್ತೆ ಬಜ್ಜಿ ತುಂಬಾ ಚೆನ್ನಾಗಿ ಒಂಥರ ಡಿಫ್ರೆಂಟ್ ಫೀಲ್ ನಮ್ಗೆ, ಅಂದ್ರೆ ನಮ್ಮ ಬ್ಯಾಂಗ್ಳೂರಿಯನ್ಸ್ಗೆಲ್ಲ. ಸೊ ಆ ಊಟದ ಬಗ್ಗೆ ಒಂದಷ್ಟು, ಇಲ್ಲಿಯ ಒಂದು ಕ್ಲೈಮೇಟ್ಗೆ, ಇಲ್ಲಿನ ಒಂದು ವಾತಾವರಣಕ್ಕೆ, ಆ ಫುಡ್ಗೆ ಹೇಗೆ ಮ್ಯಾಚ್ ಇಲ್ಲ. ಯಾಕಂದ್ರೆ ಹೆಚ್ಚಾಗಿ ಬಿಸಿಲು ಜಾಸ್ತಿ ಅಲ್ಲ, ಹೀಗಾಗಿ ಇಲ್ಲಿ ಏನ್ ಮಾಡ್ತಾರೆ, ಸಾಕಷ್ಟು ಶ್ರಮಜೀವಿಗಳು, ಅಂದ್ರೆ ಈ ರೈತರು ಜಾಸ್ತಿ ಇದ್ರು ಮೊದಲು. ಈಗೆಲ್ಲ ಕೆಲಸ ಇಲ್ಲ, ಬೇರೆ ಬೇರೆ ಕಡೆ ಹೋಗಿದ್ದಾರೆ, ವಲಸೆ ಹೋಗಿದ್ದಾರೆ ಕೆಲಸ ಮಾಡೋದಕ್ಕೆ. ಅವತ್ತಿಗೆ ದೈಹಿಕವಾಗಿ ಅವ್ರಿಗೆ ಸವಿ ಮಾಡೋದಕ್ಕೆ ಜೋಳ ನಮ್ಗೆ ಬಹಳ ಹೊತ್ತು ಅವ್ರಿಗೆ ಇದು ಅನ್ನ ಉಂಡ್ಬಿಟ್ರೆ. ಅನ್ನ ಇತ್ತೀಚೆಗೆ ಬಂದಿರೋದು. ಬೆಳಗ್ಗೆ ನಿಮ್ಗೆ ಯಾವ ಹೋಟೆಲ್ ಅನ್ನ ಸಿಗ್ತಿರ್ಲಿಲ್ಲ. ಆ ಬಾತು, ರೈಸ್ ಬಾತು, ಈ ಬಾತು ಇತ್ತೀಚೆಗೆ ಬಂದಿರೋದು ಇವು. ಇವೆಲ್ಲ ಮೊದ್ಲೆಲ್ಲ ನಮ್ಮ ಕಡೆ ಇದ್ರದ್ದು ಪಡ್ಡು, ಈ ತರ ಇವು ತರ ಇದು ಉಪ್ಪಿಟ್ಟು ಜಾಸ್ತಿ ಇದು ಉಪ್ಮಾ ಅಂತ. ಈಗೆಲ್ಲ ಇದು ಇಲ್ಲ ಅಂತ ಈಗೆಲ್ಲ ಇದು ಮಾಡಿದ್ದಾರೆ. ಸೊ ಹೀಗಾಗಿ ನಮಗೆ ರೊಟ್ಟಿ ಏನೋ, ಬಟ್ ಇತ್ತೀಚೆಗೆ ರೊಟ್ಟಿ ಮಾಡೋದು ಇಲ್ಲ ಅಂತ ಅದು ಕಡಿಮೆ ಆಗ್ತಾ ಇದೆ. ಈಗ ರೈಸ್ ಬಂದ್ಮೇಲೆ ಜಾಸ್ತಿ ಆದ್ರು, ಚಪಾತಿ ಬಂದ್ಮೇಲೆ ಜಾಸ್ತಿ ಆದ್ರು, ಗೋಧಿ ಮತ್ತು ಅಕ್ಕಿ ಬಂದ ಮೇಲೆ. ಜೋಳ ಇದ್ದಾಗ ತುಂಬಾ ಕಡಿಮೆ ಇತ್ತು, ರೈತರೇ ಜಾಸ್ತಿ ಇದ್ರಲ್ಲ, ಹಿಂಗಾಗಿ ದೈಹಿಕ ಶ್ರಮ ಜಾಸ್ತಿ ಆಗ್ತಾ ಇತ್ತು. ಹೀಗಾಗಿ ಅದಕ್ಕೆ ಆಮೇಲೆ ಎಲ್ಲರ ಮನೆಯಲ್ಲೂ ನಾಟಿ ಹಸುಗಳೇ ಇದ್ದು, ಅದೇ ಹಾಲು ಮೊಸರು ಮಜ್ಜಿಗೆ ನಾವು ಬಳಸ್ತಾ ಇದ್ವಿ. ಒಂದು 5-6 ಸಾವಿರ ಅಷ್ಟು ಇದರಿತ್ತು. ಬಟ್ ಒಂದು ವರ್ಷಕ್ಕೆ ಒಂದು 4-5 ಸಾವಿರ ಇದ್ರದ್ದು, ಒಂದು 10 ಸಾವಿರ ಫಾರಿನ್ ಟೂರಿಸ್ಟು. ಬಟ್ ಇಂಡಿಯನ್ ಟೂರಿಸ್ಟ್ ಈಗಿಲ್ಲ. ಇಂಡಿಯನ್ ಟೂರಿಸ್ಟ್ ಅಂದ್ರೆ ಅಕ್ಟೋಬರ್ ಟು ಫೆಬ್ರವರಿ ಫುಲ್ ಪ್ಯಾಕ್ ಆಗಿಬಿಡ್ತಿದ್ದು. 1 ಕಿಲೋಮೀಟರ್ ನಡ್ಕೊಂತ ಬರಬೇಕು. ಇದು ಯುನೆಸ್ಕೋ ಸೈಟ್ ಅಲ್ಲ, ಇವತ್ತಿಗೂ ಮಾಡಿಲ್ಲ ಇದನ್ನ. ಯಾಕೆ ಮಾಡಿಲ್ಲ ಅಂದ್ರೆ ಅಲ್ಲಿ ಹೋಗಕ್ಕೆ ನಮ್ಗೆ ವೆಹಿಕಲ್ ಇಲ್ಲ. ಯಾಕಂದ್ರೆ ಮನೆಗಳಿದಾವೆ, 96 ಮನೆಗಳನ್ನ ಸ್ಥಳಾಂತರ ಮಾಡಿಸ್ಬೇಕು. ಇದು ಈಗ ಹಾಕಿದ್ದು, ಈ ಕಲ್ಲು ಪೇವಿಂಗ್ ಈಗ ಹಾಕಿದ್ವಿ, ಇವೆಲ್ಲ ಈಗ ಹಾಕಿದ್ದು. ಮಳೆ ಆದಾಗ ಇಲ್ಲಿ ನೀರು ಬರ್ತಿತ್ತು, ನಾವು ಜಂಪ್ ಮಾಡ್ತಿದ್ವಿ ಇಲ್ಲಿ. ಈಗೆಲ್ಲ ಈಗ 200 ವರ್ಷ ಕಡೆ ಜನ ವಾಸ ಮಾಡ್ತಿದ್ರು ಒಳಗಡೆ. ಅವಾಗ ಗೌರ್ಮೆಂಟ್ ಆರ್ಕಿಟೆಕ್ಚರ್ ಮಾನ್ಯುಮೆಂಟ್ಸ್ ಗೊತ್ತಿರ್ಲಿಲ್ಲ. ಈಗ ನಿಧಾನವಾಗಿ ಇವ್ನು ಮಾಡಿದ್ರೆ ಇದಾಯ್ತು, ಎಲ್ಲ ಫಿಲ್ಟರ್ ಆಗ್ತಾ ಬರ್ತಾ ಇದೆ. ಸರ್ ಇಲ್ಲಿ ಕೋತಿಗಳು ತುಂಬಾ ಇರುತ್ತೆ ಅಂತ ಮೊದಲಿಂದನೂ ಇದಾವೆ ಮೇಡಮ್. ಬಟ್ ಇವಾಗ ಅಷ್ಟು ಸಂಖ್ಯೆ ಇಲ್ಲ, ಯಾಕೆ ಜಾಸ್ತಿ ಜನ ಬಂದು ತಿನ್ನೋದಿಲ್ಲ, ಹೋಗ್ಬಿಟ್ಟಿದ್ದಾರೆ. ನಮ್ಮನ್ನ ನೋಡಿ ಎದುರ್ಕೊಂಡು ಹೋಗ್ಬಿಟ್ಟು ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.